बस लारी ಸರ್ ರೋಡ್ ತೋರಿಸಿಲ್ಲ ಪಕ್ಕಕ್ಕೆ ಸ್ಟಾರ್ಟಿಂಗ್ ತೋರಿಸ್ಬೇಕಂತ ಹೇಳ್ರಿ ಅದು ಸ್ಟಾರ್ಟಿಂಗ್ ರೋಡ್ ತೋರಿಸ್ಬಾರ್ದಾಗ ಆ ಕಡೆ ತೋರಿಸೋಲ್ಲ ಅದು ಹೇಳತ್ತಾರ ಸರ್ ಕಂಟಿನ್ಯೂಸ್ और बैठा करो इकड़ वाशु ಕೊಡ್ತಾರಂತ ಮಾತಾಡ್ತಾರೆ
ಅವ್ರು ಜಾಸ್ತಿ ಅಡಿಕೆ ಕ್ಯಾಬ್ರಿಂಗ್ ಆಗ್ತದೆ ಸರ್ ಆಚೆ ಕಡೆ ಹೋಗ್ರಿ ಮೂರು ಗಾಡಿ ಅವಾರಿ ಆ ಕಡೆ ಹೋಗವ ಈಚೆ ಕಡೆ ಬಂದಾನ ಪುಟ್ವಾರ ಹಾರಿ ನೀವು ಬಿಜಾಪುರ ಕಡೆ ಬಂದಾನ ಹಾಂ ಈ ಕಡೆ ಬಂದಾನು ರೋಡ್ ಬಂದು ಸರಿಯಪ್ಪ ಇದು ಬೆಂಗಳೂರು ಹೊಟ್ಟಿದ್ದು ಬಳ್ಳಾರಿ ಏನಾದ್ರು ನೋಡಿ ಕೇಳ್ತೀನಿ ಬೆಂಗಳೂರಲ್ಲಿ ಕ್ಲಿಯರ್ ಮಾಡಿ ವ್ಯಾಪಾರ ಆಗಿ ಅವ್ರು ನಿಂತ ಸರ್ ಅಲ್ಲಿ ಒಂದು 2 3 ಅವ್ರು ಪಾಸ್ ಮಾಡೋದು ಈ ನಮ್ಮ ಮನುಗುಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂಥ ಈ ನ್ಯಾಷನಲ್ ಹೈವೇಯಲ್ಲಿ ಈ SUV 300 ಮಹೀಂದ್ರ ವೆಹಿಕಲ್ಲು ಅವರು ಹೊರ್ತಿಯಿಂದ ಹೋಗಿದ್ದರು. ಹೊರ್ತಿಯಿಂದ ಮುರುಡೇಶ್ವರ ಧರ್ಮಸ್ಥಳಕ್ಕೆ ಹೋಗಿದ್ರು ಅನ್ನುವಂಥ ಮಾಹಿತಿ ಇದೆ. ಅವರು ಅರ್ಲಿ ಮಾರ್ನಿಂಗ್ ವಾಪಸ್ಸು ಹೊರ್ತಿಗೆ ಹೋಗ್ತಿರ್ಬೇಕಾದ್ರೆ ಈ ಡ್ರೈವರ್ಗೆ ಮೋಸ್ಟ್ ಪ್ರಾಬಲಿ ಅವನಿಗೆ ನಿದ್ದೆ ಬಂದಿದೆಯೋ ಏನೋ ಗೊತ್ತಿಲ್ಲ, ಹೈವೇಲಿದ್ದಂಥ ಮೀಡಿಯನನ್ನು ಜಂಪ್ ಮಾಡಿಬಿಟ್ಟು ಅಪೋಸಿಟ್ ಡೈರೆಕ್ಷನ್ದಲ್ಲಿ ಬರ್ತಾ ಇದ್ದಂತಹ VRL ಬಸ್ಸು, ಆ VRL ಬಸ್ಸು ನಿನ್ನೆ ಸಾಯಂಕಾಲ ಮುಂಬೈ 4 ಗಂಟೆಗೆ ಬಿಟ್ಟು ಬಳ್ಳಾರಿಗೆ ಹೋಗುವಂಥ ಬಸ್ಸು. ಸೊ ಅಪೋಸಿಟ್ ಬರ್ತಾ ಇರುವಂಥ ಬಸ್ಸಿಗೆ ಡಿಕ್ಕಿ ಹೊಡೆದಿದ್ದಾನೆ. ಅದರಿಂದಾಗಿ ವೆಹಿಕಲ್ಲು ಡ್ರ್ಯಾಗ್ ಆಗಿದೆ. ಅದೇ ರೀತಿ VRL ಬಸ್ಸಿಗೆ ಡಿಕ್ಕಿ ಆದಮೇಲೆ ಮುಂದೆ ಏನಿದು ಕಂಟೈನರ್ ವೆಹಿಕಲ್ ನಿಂತಿದೆ, ಅದು ಗುಜರಾತ್ ಟು ಬೆಂಗಳೂರು ಹೋಗುವಂಥ ವೆಹಿಕಲ್ಲು. ಸೊ ಆ ಕಂಟೈನರ್ ವೆಹಿಕಲ್ಗೆ ಹಿಂದ್ಗಡೆ ಅಂತ ಟಚ್ ಆಗಿದೆ. ಸೊ ಹಾಗಾಗಿ ಕಂಟೈನರ್ ವೆಹಿಕಲ್ಲು ಕೂಡ ಪಲ್ಟಿ ಆಗಿದೆ. ಬಟ್ ಅದರಲ್ಲಿ ಇದ್ದಂಥ ಡ್ರೈವರು ಕ್ಲೀನರ್ಗೆ ಏನು ಸಮಸ್ಯೆ ಆಗಿಲ್ಲ. VRL ವೆಹಿಕಲ್ದಿಂದ ಏನು ಟಚ್ ಆಗಿರೋದ್ರಿಂದ ಕಂಟೈನರ್ಗೆ VRL ಡ್ರೈವರ್ಗೆ ಇಂಜುರೀಸ್ ಆಗಿತ್ತು. ಆಮೇಲೆ ಆತನನ್ನು ವೆಹಿಕಲ್ಲಿಂದ ತೆಗೆದುಬಿಟ್ಟು ಹಾಸ್ಪಿಟ್ಲಿಗೆ ಕಳಿಸಿದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಒಂದು ಹಾಸ್ಪಿಟಲಲ್ಲಿ ಡೆತ್ ಆಗಿದೆ. ಬೊಲೆರೋದಲ್ಲಿ ಒಟ್ಟು 6 ಜನ ಟ್ರಾವೆಲ್ ಮಾಡ್ತಾಯಿದ್ರು. ಇವರು ಹೊರ್ತಿಯಿಂದ ಮುರುಡೇಶ್ವರಕ್ಕೆ ಹೋಗಿ ಇವತ್ತು ವಾಪಸ್ಸು ಹೊರ್ತಿಗೆ ಹೋಗ್ತಾಯಿದ್ರು. ಆ 6 ಜನದಲ್ಲಿ ಒಂದು 10 ವರ್ಷದ ಮಗು ಸುರಕ್ಷಿತವಾಗಿದೆ, ಆಲ್ರೆಡಿ ಹಾಸ್ಪಿಟಲ್ದಲ್ಲಿದೆ. ಬಟ್ ಅನ್ಫಾರ್ಚುನೇಟ್ಲಿ 3 ಜನ ಜೆಂಟ್ಸು ಮತ್ತು 2 ಲೇಡೀಸು ಡೆತ್ ಆಗಿದ್ದಾರೆ. ಇವರು ಈಗ ಪ್ರಿಲಿಮಿನರಿ ಇನ್ಫಾರ್ಮೇಷನ್ ಪ್ರಕಾರ ಇವರು ಹೊರ್ತಿಗೆ ಕೆನರಾ ಬ್ಯಾಂಕಲ್ಲಿ ಮ್ಯಾನೇಜರ್ ಅಂತೇಳಿ ಭಾಸ್ಕರ್ ಅನ್ನೋರು ಕೆಲಸ ಮಾಡ್ತಿದ್ರು. ಇವರು ಮೂಲತಃ ತೆಲಂಗಾಣದವರು. ಸೊ ಈಗ ಹೊರ್ತಿಗೆ ಬಂದು 15 ದಿನ ಆಗಿತ್ತು ಅನ್ನುವಂಥ ಒಂದು ಮಾಹಿತಿ ಇದೆ. ಇನ್ನೂ ಹೆಚ್ಚಿನ ಮಾಹಿತಿಗೋಸ್ಕರ ನಾವು ಪೊಲೀಸರು ಪತ್ತೆ ಮಾಡ್ತಾ ಇದ್ದಾರೆ. ಸೊ ಈಗಾಗಲೇ ನ್ಯಾಷನಲ್ ಎಲ್ಲ ಬಾಡೀಸ್ಗಳನ್ನ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದೆ. ಮತ್ತು ಬಸ್ಸಲ್ಲಿದ್ದಂಥ ಬೇರೆ ಪ್ಯಾಸೆಂಜರ್ಸ್ಗಳಿಗೆ ಏನೂ ಅಷ್ಟೊಂದು ಸಮಸ್ಯೆಗಳೇನಿಲ್ಲ. ಅವ್ರನ್ನ ಬೇರೆ ಬಸ್ಗಳಲ್ಲಿ ಈಗಾಗಲೇ VRL ಸಂಸ್ಥೆಯವರು ಅವ್ರನ್ನ ಕಳಿಸ್ಕೊಟ್ಟಿದ್ದಾರೆ. ಇನ್ನೊಂದು ಸ್ವಲ್ಪ ಹೊತ್ತಿರದಲ್ಲಿ ಇದು ನ್ಯಾಷನಲ್ ಹೈವೇ ಕೂಡ ಕ್ಲಿಯರ್ ಆಗುತ್ತೆ. ಸೊ ಥಿಂಗ್ಸ್ ವಿಲ್ ಬಿ ಫೈನ್. ಥ್ಯಾಂಕ್ ಯು.